ನಿಮ್ಮಪ್ಪನಿಗೆ ಈ ಅಳಿನಿಗಿಂತ ಆ ಊರಿನ ಜನಗಳು ಹೆಚ್ಚಾದ್ರೆ ಓಕೆ ನಂಗೆ ಕೊಟ್ಟಿರೋ ತೆಂಗಿನ ತಪ್ಪನ ವಾಪಸ್ ಕೊಟ್ಬಿಟ್ಟು ಆ ಕ್ವಾರಿ ಬರ್ಸ್ಕೊಂಬ. ಏನೇ ಆದ್ರೂ ಆ ಜಾಗ ಮಾತ್ರ ನಿಮಗ್ ಸಿಗೋದಕ್ ಬಿಡೋದಿಲ್ಲ. ಹುಚ್ಚಿಗೆ ಚಿಡ್ದಿದ್ಯಾ ನಿಂಗೆ? ಪಾಪ ಆ ಹುಡುಗಿಗೆ ಯಾಕೆ ಹಂಗ್ ಹೊಡಿತಾ ಇದ್ಯಾ? ನಿನ್ಗೆ ನಿನ್ ನೆಂಟಿಗಿಂತ ಕ್ವಾರೇನೆ ಹೆಚ್ಚಾಗೋಯ್ತಾ? ನೋಡು, ಮೊದ್ಲು ಆ ಹುಡುಗಿನ ಹೊಡಿಯೋದ್ ನಿಲ್ಸು. ಇಲ್ಲ ಅವಳ ಜೊತೆ ಸಂಸಾರ ಮಾಡೋದೇ ಬಿಟ್ಬಿಡು. ಏನೋ ನೀನ್ ನನ್ ಸಾಯಿಸಿದ್ರು ಪರವಾಗಿಲ್ಲ, ನಾನ್ ಮಾತ್ರ ಅದು ಕೇಳಲ್ಲ. ಕೇಳಲ್ವಾ? ಏನ್ರಿ ಇದೆಲ್ಲ? ಅದು ನಾನು ಹೇಳದ್ನಲ್ಲ, ನಮ್ಮ ವಿಷಯಕ್ಕೆ ಯಾರು ಬರ್ಬೇಡಿ ಅಂತ. ಇದು ಗಂಡ ಹೆಂಡತಿ ಜಗಳ. ನೋಡ್ದೇನೆ ನೋಡು. ಲೈ, ಮಗಳು ಕಣ್ಣೀರ್ ಹಾಕಕ್ ಮುಂಚೆನೆ ಇರೋದನ್ನೆಲ್ಲ ಕೊಟ್ಟ ಕರುಣಾಕಣ ಅವ್ರಪ್ಪ. ಈಗ ಅವಳು ಕಣ್ಣೀರ್ ಹಾಕ್ತಿದ್ದಾಳೆ ಅಂತ ಗೊತ್ತಾದ್ಮೇಲೂ ಸುಮ್ನೆ ಇರ್ತಾರ? ನೋಡು, ನಾನ್ ಮಾತಾಡ್ತೇನೆ, ನೀನ್ ಹೋಗು. ನೀನ್ ಹೋಗು ಅಂದ್ರೆ ಹೋಗ್ ನಿಮ್ಮ ಅಪ್ಪಂಗೆ ಹೇಳೆ ಆ ಕ್ವಾರಿ ನನ್ನ ಹೆಸರಿಗೆ ಬರಿಬೇಕು ಅಂತ. ಇಲ್ಲ ಅಂದ್ರೆ ಹಬ್ಬಕ್ ಬಾರೆ ಮಗಳಂತ ಕರೆಯೋದಿಕ್ಕೆ ನೀನೇ ಇರೋದಿಲ್ಲ. ಏನ್ರಿ ಇದು? ಮನೆನ ಕಾಡ? ತಪ್ಪು ಮಾಡಿರೋ ನಿಮ್ ತಮ್ಮನೇ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ. ಏನ್ ಮಾಡ್ಲೆ? ನನ್ ತಮ್ಮ ತಪ್ಪು ಮಾಡ್ದಂತ ಸಾಯಿಸ್ಬಿಡಕ್ಕಾಗತ್ತ? ಈ ಓವರ್ ಆಕ್ಷನ್ ಎಲ್ಲ ಮಾಡ್ಬೇಡ್ವೆ. ಅವನೇನ ನಿನ್ ಮೇಲೆ ತಿರುಗಿದ್ದ ಅನ್ಕೋ, ಆಗ ನಾನು ಏನು ಮಾಡಕ್ಕಾಗಲ್ಲ. ಅಮ್ಮ ಗಾಯತ್ರಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ನನ್ ತಮ್ಮಂದಿರು ದುರಾತ್ಮರಮ್ಮ. ಅವ್ರಿಗೆ ಮದ್ವೆನೇ ಮಾಡ್ಬಾರ್ದು ಅಂದ್ಕೊಂಡಿದ್ದೆ. ಆದ್ರೆ ಏನ್ ಮಾಡೋದು, ನಮ್ ತಾಯಿ ಕೊನೆ ಆಸೆ. ಅವ್ನು ಓದಿದಾನೆ ಅಂತ ನಿಮ್ಮ ಅಪ್ಪನ ಹತ್ರ ಸುಳ್ಳು ಹೇಳಿ ನೀನು ಈ ಮನೆ ಸೊಸೆಯಾಗಿ ಮಾಡ್ಕೊಂಡಮ್ಮ. ಆ ದೃಷ್ಟಿಯಿಂದ ನಿನ್ಗೇನಾದ್ರು ತೊಂದರೆ ಆಗೋದ್ರೆ ನನ್ನ ಕೈಲಂತೂ ತಡ್ಕೊಳಕ್ಕಾಗಲ್ಲಮ್ಮ. ನೀನೊಂದ್ ಕೆಲ್ಸ ಮಾಡಮ್ಮ, ನೀನು ನಿನ್ ತವ್ರ ಮನೆಗೆ ಹೋಗ್ಬಿಡು. ಹೋಗಿ ಆ ಕ್ವಾರೇನ್ ಬರ್ಸ್ಕೊಂಡ್ ಬರ್ತೀಯಮ್ಮ? ಬರ್ಸ್ಕೊಂಡ್ ಬರ್ತೀಯ ಅಲ್ವಾ? ಸಾಕೆ, ಜಾಸ್ತಿ ತಿಂದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ನಿನಗ ಹಾರ್ಟ್ ಅಟ್ಯಾಕ್ ಆಗುತ್ತೆ, ನಿನ್ನ ನೋಡಿದ್ರೆ ಬೇರೆಯವ್ರಿಗಾಗುತ್ತೆ. ಪರವಾಗಿಲ್ಲ ತಿನ್ನಪ್ಪ. ನಿನ್ನ ವಯಸ್ಸಲ್ಲಿ ನಾನು ಕಲ್ಲು ತಿಂದು ಕರಗಿಸ್ಕೋತಾ ಇದ್ದೆ, ಅದಕ್ಕೆ ಗುಂಡ್ ಕಲ್ ತರ ಮಗಳೆತ್ತಿರೋದು. ಹೇಳಿದ್ ಬಾವಾ, ಇವ್ರಿಬ್ಬರಿಗೂ ಮದುವೆ ಮಾಡಿಸ್ಬಿಟ್ರೆ ಪೀಡೆ ತೊಲಗಿತು, ನಾವು ನೆಮ್ಮದಿಯಾಗಿರ್ಬೋದು ಅಂತ ಅನ್ಕೊಂಡ್ರ? ನನ್ನ ಮಗನ ಇಂಥ ಗಂಡು ಬೀರಿ ಕೊಟ್ಟು ಯಾವ ನರ್ಕ ಕಳಿಸ್ಲಿ? ಹಂಗಂತೀನಿ ಅಂತ ತಿಳ್ಕೊಂಡೇನಮ್ಮ? ನಿನಗೆ ಗಂಗಾ ಅಂತ ನಾಮಕರಣ ಮಾಡಿದ ದಿವ್ಸನೇ ನೀನು ಈಶ್ವರನ್ ತಲೆ ಮೇಲೆ ಇರ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟೆ. ನೀವ್ ನಿರ್ಧಾರ ಮಾಡ್ಬಿಟ್ರೆ ನನ್ನ ಮಾತ್ ಕೇಳದ್ ಬೇಡವಾ? ನೀನ್ ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಅವತ್ತು ಊರ್ ಜನಗಳ ಮುಂದೆ ಹೇಳಿಲ್ವಾ? ಅದ ನೀನೆಲ್ಲ ಬುಡ್ಬುಡ್ಕೆ ಪ್ರಾಣ ತೆಗೆದು ಬಿಡ್ತೀವ ಅಂತ ಸುಮ್ಮನಾಗಿ ಹೇಳ್ದೆ. ನೀನ್ ನನ್ನ ಮದ್ವೆ ಆಗ್ಲಿಲ್ಲ ಅಂದ್ರೆ ನಿನ್ನ ಕಾಪಾಡಕ್ಕೆ ಯಾರು ಬರಲ್ಲ. ನಿನ್ ಮಗಳನ್ ತಡಿಯೋ. ಎಲ್ಲ ಅವ್ರ ಅವನ್ ಬುದ್ಧಿನೇ. ಎಲ್ಲ ಅವ್ರ ಏನಕ್ಕ ಇದ್ದಕ್ಕಿದ್ದಾಗೆ ಹೇಳ್ ಕಳ್ಸಿ ನಾನೇ ಬರ್ತಾ ಇದ್ನ? ನಿಮ್ಮನ್ನೆಲ್ಲ ನೋಡ್ಬೇಕು ಅನಿಸ್ತು, ಅದಕ್ಕೆ ಹೊರಟ್ಬಿಟ್ಟೆ. ಅವರೇ ಕೈಕಾಲ್ ಮುಖ ತಕೊಂಡ್ ಬನ್ನಿ, ಊಟ ಮಾಡಿವ್ರ. ಬೇಡ ಅಕ್ಕ, ಈ ಊಟ ಮಾಡದ ಅಕ್ಕ? ಒಂದೇ ಒಂದ್ ಸೆಕೆಂಡ್ ಅಕ್ಕ, ಹೋಗ್ಬಿಟ್ಟು ಕೋಳಿ ಇಟ್ಕೊಂಡ್ ಬಂದ್ಬಿಡ್ತೀನಿ, ಆಮೇಲೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ಬಿಡುವಂತೆ. ಹೊಟ್ಟೆ ಹೆಸರು ಪರವಾಗಿಲ್ಲ, ನಾನೇ ಬಂದು ನಿಂಗೆ ಊಟ ಮಾಡಿಸ್ತೀನಿ. ಏ, ನೀನ್ ಊಟ ಮಾಡಿಸ್ತೀಯ ಅಂದ್ರೆ ಯಮ್ಮ ಬಂದ್ ಕರೆದ್ರು ನನ್ ತಮ್ಮ ಊಟ ಮಾಡಿಸಿದ್ಮೇಲೆ ಬರೋದು ಅಂತೀನಿ. ಬಿಡ್ತು ಅನಕ್ಕ, ನಿನ್ನಂತ ಅಕ್ಕಂದಿರು ಇರ್ಬೇಕಾದ್ರೆ ನನ್ನಂತವ್ರಿಗೆ ತಾಯಿಲ್ಲ ಅನ್ನೋ ಕೊರತೆನೇ ಇರೋದಿಲ್ಲ. ಬೇಕಾದ್ರೆ ನನ್ನ ಹೆಸರು ನೀನೇ ತಗೋಕ. ಅಕ್ಕ ಅಂದ್ರೆ ಅಷ್ಟೊಂದು ಪ್ರೀತಿನೇನೋ? ನೀನನ್ ಪ್ರಾಣ ಅಕ್ಕ. ಎದುರುಗಡೆ ನೀನ್ ಅಕ್ಕನೇ ಆದ್ರೂ ಮನ್ಸಲ್ಲಿ ನೀನು ತಾಯಿ ಸ್ಥಾನ ತುಂಬಿದ್ಯಾ.
ಅದೆಲ್ಲ ಬಿಡು, ಚಿಟ್ಕಿ ಚಿಟ್ಕಿ ಹೊಡೆಯೋಷ್ಟ್ರಲ್ಲಿ ಬರ್ತೀನಿ. ಗಾಯತ್ರಿ ಹೋಗ್ ಕೈ ಕಾಲು ತೊಳ್ಕೊಳವ. ಬಾಕ ಬನ್ನಿ ಅದಕ್ಕೆ ಚೆನ್ನಾಗಿದ್ದೀರಾ? ಗಂಗಾ, ನೀನ್ ತುಂಬಾ ಅದೃಷ್ಟವಂತೆ ಕಣೆ. ಯಾಕತ್ಗೆ? ಇಷ್ಟಪಡೋ ಗಂಡ, ಪ್ರೀತಿಸೋ ಮಾವ, ಒಳ್ಳೆ ಮನತನ, ಇದೆಲ್ಲ ಸಿಗೋದಕ್ಕೆ ಪುಣ್ಯ ಮಾಡಿರ್ಬೇಕು. ನಾನೇನು ನಿಮ್ಮಷ್ಟು ಅದೃಷ್ಟವಂತೆ ಅಲ್ಲ. ನಾನ್ ಹೇಳೋದೆಲ್ಲ ಗಂಡನ್ ಮನ್ಲಿ ಸಿಗೋ ಹಾಗಿದ್ರೆ ಯಾವ ಹೆಣ್ಮಗಳು ಆಗಾಗ್ ತವ್ರಿಗೆ ಬರೋದಿಲ್ಲ ಕಣೆ. ಅಂದ್ರೆ ಅ, ಏನೂ ಇಲ್ಲ, ಬಾ. ಸಿದ್ದಣ್ಣ, ಸಿದ್ದಣ್ಣ ಬನ್ನಿ ಇಲ್ಲಿ. ನಾಟಿ ಕೋಳಿ ರೆಡಿ. ಒಳ್ಳೆ ಮಸಾಲೆ ಹಾಕಿ ಬೇಗ ಅಡ್ಗೆ ಮಾಡಿ ಇವತ್ತು ಅಕ್ಕನಿಗೆ ನಾನೇ ಹೊಟ್ಟೆ ತುಂಬಾ ಊಟ ಮಾಡಿಸ್ತೀನಿ. ಏನ್ಲ ಅವಳು ಗಂಡನ್ ಮನೇಲಿ ಹೊಟ್ಟೆ ತುಂಬಾ ಊಟ ಮಾಡಲ್ವಾ? ಅಪ್ಪ, ಗಂಡನ್ ಮನೆ ಊಟದಲ್ಲಿ ಉಪ್ಪು ಖಾರ ಇರುತ್ತೆ ಹೊರತು ಪ್ರೀತಿ ಇರೋದಿಲ್ಲಪ್ಪ. ತಗೋಕ, ಇಲ್ಲಿ ಆನ್. ಆನ್, 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 ಆನ್. ಸ್ವಲ್ಪ ಸ್ವಲ್ಪ ತಗೋಕ. ನೀರ್ ಅಕ್ಕೆ ನೀರ್ ಕುಡಿರಿ. ತಗೋಕ, ತಗೋ. ಸಾಕು ಕಣೋ, ಸ್ವಲ್ಪ ತಿನ್ನಕ. ನನ್ ಕೈಲ ಆಗೋದಿಲ್ಲ ಸ್ವಲ್ಪ ಕಣೋ. ತಿನ್ನಕ. ಬ್ಯಾಡವಂತೆ ಬಿಡು. ನೀನ್ ಸುಮ್ನೆ ಇರಪ್ಪ. ನಾನ್ ಚಿಕ್ಕವನಾಗಿದ್ದಾಗ ಊಟ ಮಾಡ್ದಿದ್ರೆ ಕಟ್ಟಾಕ್ಬಿಟ್ಟು ತಿನ್ನಿಸ್ತಾ ಇರ್ಲಿಲ್ವಾ? ತಗೋಕ, ಅಕ್ಕ, ಅಕ್ಕ. ಸಾಕು ಕಣೋ, ಆನ್, ಆನ್, ತಗೋ. ನಿನ್ ದಮ್ಮಯ್ಯ ಅಂತೀನಿ. ಸ್ವಲ್ಪ ತಿನ್ನು. ಹಾಗೆ ಇನ್ನೊಂದೇ ಅಂತಿತ್ತು. ಗಾಯತ್ರಿ, ಅವನ್ ಬ್ಯಾಡ ಅಂತ ಇದ್ರು ಯಾಕವ ಬಲವಂತ ಮಾಡ್ತೀಯ? ನೀವ್ ಸುಮ್ನಿರಿಪ್ಪ. ಅಮ್ಮ ಇದ್ದಿದ್ರೆ ಹೊಟ್ಟೆ ತುಂಬಾ ಊಟ ಮಾಡಿಸ್ತಿರ್ಲಿಲ್ವಾ? ನೀನಿದೆಯಲ್ಲ ನೀನು. ಗಾಯತ್ರಿ, ಗಂಡನ ಮನೇಲಿ ಏನೇ ನಡೆದ್ರು ಅದನ್ನ ಹೊಟ್ಟೆಗೆ ಹಾಕೋಬೇಕೆ ಹೊರತು ತವ್ರ ಮನೆಗೆ ಹೋಗಿ ಹೇಳ್ಬಾರ್ದಮ್ಮ. ಆಗ ಒಂದ್ ವೇಳೆ ಹೇಳಿದ್ರೆ ನಮ್ಮನೆ ಮಗಳಿಗೆ ಹೀಗಾಗೋಯ್ತಾನ ಅಂತ ಕೊರಗ್ತಾರೆ. ಆಮೇಲೆ ಏನೇನೋ ರಾದ್ಧಾಂತ ಶುರುವಾಗತ್ತೆ. ಇಡೀ ಕುಟುಂಬದ ನೆಮ್ಮದಿನೇ ಹಾಳಾಗಿ ಹೋಗುತ್ತೆ. ಅಪ್ಪ, ಯಾಕವ್ವ ನಿದ್ದೆ ಬರ್ಲಿಲ್ವಾ? ಇಲ್ಲಪ್ಪ. ಅಪ್ಪ, ನಿನ್ ಮಡ್ಲಲ್ಲಿ ಮಲ್ಕೋಬೇಕು ಅಂತ ಆಸೆ ಆಗ್ತಾ ಇದೆ. ಮಲ್ಕೊಳ್ಳಪ್ಪ. ಬಾರವ್ವ, ಬಾ. ಗಾಯತ್ರಿ, ನಿನ್ ಮನೆ ಕಮರಿ, ನಾನ್ ಸ್ವಲ್ಪ ಹೊರಗಡೆ ಹೋಗಿ ಬಂದ್ಬಿಡ್ತೀನಿ. ಇಷ್ಟೊತ್ನಲ್ಲಿ ಹೊರಗಡೆನಾ? ಎಲ್ಲಿಗಪ್ಪ? ಒಂದ್ ಚಿಕ್ಕ ಕೆಲ್ಸ ಐತೆ, ಬೇಗ ಬಂದ್ಬಿಡ್ತೀನಿ. ಈಗ ಇಲ್ಲಿ ಮಲ್ಕ. ನೀವೇ ಇರ್ಬೇಕು ಅಂದ್ಕೊಂಡೆ. ಇದೇನ್ ಮಾವ ಇಷ್ಟೊತ್ನಲ್ಲಿ? ಹೊತ್ತಲ್ಲಿ ನನ್ನ ಮಗಳು ನಮ್ಮನೆಗ್ ಬಂದ್ಲು. ಅದಕ್ಕೆ ನಾನು ಇಷ್ಟೊತ್ತಿಗೆ ಬರ್ಬೇಕಾಯ್ತು. ಬನ್ನಿ ಬನ್ನಿ. ಅಂದ್ರೆ ಗಾಯತ್ರಿ ಎಲ್ಲ ಹೇಳ್ಬಿಟ್ಲಾ? ಅತ್ತೆ ಮನೆಯಾಗ ನಡೆಯೋದನ್ನ ತವ್ರ ಮನೆಯಾಗ ಬಂದು ಹೇಳೋ ಅಭ್ಯಾಸ ನನ್ನ ಮಗಳಿಗೆ ಇಲ್ಲಪ್ಪ. ಯಾವ ಕಾರಣನೂ ಇಲ್ಲದೆ ದಿಢೀರಂತ ನನ್ನ ಮಗಳು ನಮ್ಮ ಮನೆಗೆ ಬಂದಾಗ ನನಗೆ ಸ್ವಲ್ಪ ಅರ್ಥ ಆಯ್ತು. ನೀನ್ ಮಡ್ಲಾಗ ಮಲಗಬೇಕಪ್ಪ ಅಂತ ಯಾವಾಗ ತಂದೆ ಪ್ರೀತಿನ ಕೇಳ್ಕೊಂಡ್ಲೋ, ಅತ್ತೆ ಮನೆ ಪ್ರೇಮ ಇವಳಿಗೆ ಕಡಿಮೆ ಆಗೈತೆ ಅಂತ ನನಗೆ ಸಂಪೂರ್ಣವಾಗಿ ಅರ್ಥವಾಗೋಯ್ತು. ನಿಮಗೆ ನನ್ನ ಮಗಳಿಗಿಂತ ಕ್ವಾರಿನೇ ಹೆಚ್ಚಾಗೋಯ್ತು.
ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕ್ವಾರಿನ ಕೊಡ್ತೀನಿ ಅಂತ ಹೇಳ್ದ ಧರ್ಮಣ್ಣನಾಗಿ ನಾನು ಈ ಮನೆಗೆ ಬರ್ಲಿಲ್ಲಪ್ಪ. ಎತ್ತು ಮಗಳ ಸಂಸಾರನ ಉಳ್ಸಕ್ಕೋಸ್ಕರ ನನ್ನ ಮಾನ ಮರುವಾದಿನ ಅಡವಿಟ್ಟು ಒಬ್ಬ ಹೆಣ್ಣು ಮಗಳ ತಂದೆಯಾಗಿ ಬಂದಿದ್ದೀನಿ. ತಗಮನಿ ಪತ್ರವ ಬರ್ಕೊಡ್ತೀನಿ. ಲೋ ಜಗ, ಹೋಗ ಪತ್ರ ತಗೊಂಬರ. ಇವನ್ ತಾನೇ ಅವ್ರ ಅಳಿಯ, ಇವನ್ಗೆ ಹೇಳು. ಹೋಗಿ ಹೋಗಿ ನಿನಗೆ ಹೇಳದ್ನಲ್ಲ. ಲೋ ಚತ್ತು, ನೀನ್ ಹೋಗಿ ಪತ್ರ ತಗೊಂಬರ. ಸರಿನಾ? ಮಾವಯ್ಯ, ಊರವರೆಲ್ಲ ನಮ್ ತಂದೆನ ಬಹಳ ಬುದ್ಧಿವಂತ ಅಂತಾರೆ. ಯಾಕೊತ್ತಾ, ಹೆಣ್ಣು ಮಕ್ಕಳನ್ನ ಹೆತ್ತರೆ ಈ ತರದ ಕಷ್ಟ ಅನುಭವಿಸ್ಬೇಕಾಗುತ್ತೆ ಅಂತ 5 ಜನ ಗಂಡು ಮಕ್ಕಳನ್ನೇ ಹುಟ್ಟಿಸಿದಾರೆ ನಮ್ ತಂದೆ. ಹೆಣ್ಣು ಮಕ್ಕಳಿಗೋಸ್ಕರ ಕಷ್ಟ ಪಡೋದ್ರಲ್ಲಿ ಬಹಳ ಆನಂದ ಇರುತ್ತಯ್ಯ. ಆದ್ರೆ ಕಷ್ಟಗಳು ಬಂದಾಗ ಹೆಣ್ಣು ಮಕ್ಕಳೇ ಬೇಡ ಅನ್ನೋನು ನನ್ನ ದೃಷ್ಟಿನಾಗೆ ತಂದೆನೇ ಅಲ್ಲ. ಮಾವಯ್ಯ, ಅಯ್ಯಯ್ಯೋ, ಎಲ್ಲಾರು ಉಂಟೆ. ನಿಮ್ ಅಳಿಯನ್ ಕೈ ಕೊಡಿ. ಲೋ ಚತ್ತು, ಈಸ್ಕೊಳು. ನಿಮ್ ಮಾವಯ್ಯ ಕೊಡ್ತಾವ್ರೆ. ಕೊಡಿ ಮಾವಯ್ಯ. ಕಾಲ್ ತೊಳೆದು ಕನ್ಯಾದಾನ ಮಾಡಿರು ನನ್ನ ಕೈಯಲ್ಲೇ ಕಣ್ಣೀರ್ ಹಾಕ್ಸಿದ್ರಿ. ಆದ್ರೆ ಸುಖವಾಗಿ ಸಂಸಾರ ಮಾಡೋ ನನ್ನ ಮಗಳು ಬಾಳಲ್ ಮಾತ್ರ ಕಣ್ಣೀರ್ ತರಿಸ್ಬೇಡಿಯಪ್ಪ, ಕಣ್ಣೀರ್ ತರಿಸ್ಬೇಡಿ. ಪುಣ್ಯಾತ್ಮನಪ್ಪ, ತಣ್ಣಗಿರಪ್ಪ. ದ್ಯಾವ್ರೇ, ನನ್ನನ್ನು ಕ್ಷಮಿಸಪ್ಪ. ನಾನು ಕೊಟ್ಟ ಮಾತಿಗೆ, ಊರು ಜನರಿಟ್ಟ ನಂಬಿಕೆಗೆ ಮೋಸ ಮಾಡಿಬಿಟ್ಟೆ. ಇದು ಇವತ್ತಿಗೆ ಕೊನೆಯಾಗಲಿ. ಅಕ್ಕ, ಅವರೇ, ಅಕ್ಕ, ಗಾಯತ್ರಿ ಅಕ್ಕ, ಏನಾಯ್ತಕ್ಕ? ಏನಾಯ್ತವ? ಅದ್ಕೆ ಅವರೇ, ಮಾವ ಗಾಡಿ ರೆಡಿ ಮಾಡಿ. ಆಯ್ತಪ್ಪ. ಅಕ್ಕ, ಗಾಯತ್ರಿ ಅಕ್ಕ, 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 ಮಾವ ಗಾಡಿ ರೆಡಿನಾ? ಅಕ್ಕ, ಮಾತಾಡಕ್ಕ. ಗಾಯತ್ರಿ, ಅಕ್ಕ, 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 ಅದ್ಕೆ ಗಾಯತ್ರಿ, ಅಯ್ಯೋ ದೇವ್ರೇ, ಏನ್ ಮಾಡ್ಕೊಂಡ್ಬಿಟ್ಟಿಯವ್ವ? ಯಾಕವ ಈಗ ಮಾಡ್ಕೊಂಡ್ಬಿಟ್ಟೆ? ಮಾತಾಡಿ ಅದ್ಕೆ. ಅಯ್ಯೋ ಶಿವನೇ. ಅವ